ಮೈ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಇದು ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಓದಿದ್ದೀರಾ. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ರೇಟ್ ಆಫ್ ದ ರಿಯಾಕ್ಷನ್. ಟೆಂಪರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ದ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ರೇಟ್ ಆಫ್ ಎ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. Here, explanation for the effect of temperature on the rate of the reaction based on energy of activation. ಓಕೆ, ಹಾಗಾದರೆ ನಾವು ಟೆಂಪರೇಚರ್ ಯಾವ ರೀತಿ ರೇಟ್ ಆಫ್ ಎ ರಿಯಾಕ್ಷನ್ ಮೇಲೆ ನಾವು ಡಬಲ್ ಅಥವಾ ಟ್ರಿಪಲ್ ಅಂತ ಹೇಳಿದ್ರು ನೋಡಿ. ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಓದಿದ್ದೀರಲ್ವಾ. ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಅಟ್ ಎ ಗಿವನ್ ಟೆಂಪರೇಚರ್ ಟು ಹಿಟ್ಸ್ ರೇಟ್ ಕಾನ್ಸ್ಟೆಂಟ್ ಡಿಫರ್ ಬೈ 10 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ಮ್ಯಾಥಮೆಟಿಕಲ್ ಫಾರ್ಮ್ ಹೇಳೋದಾದರೆ KT + 10 ಡಿವೈಡೆಡ್ ಬೈ KT ಈಸ್ ಈಕ್ವಲ್ ಟು 2 or 3, ಡಬಲ್ ಅಥವಾ ಟ್ರಿಪಲ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಇಫ್ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಆರ್ ಪ್ಲಾಟೆಡ್ ವರ್ಸಸ್ ಕರಸ್ಪಾಂಡಿಂಗ್ ಕೈನೆಟಿಕ್ ಎನರ್ಜಿ. ಓಕೆ, ಹಾಗಾದರೆ ನಾವು ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸು ಮತ್ತು ಕೈನೆಟಿಕ್ ಎನರ್ಜಿಗೆ ಗ್ರಾಫನ್ನು ಫ್ಲಾಟ್ ಮಾಡ್ತಾ ಇದ್ದೀವಿ. ಓಕೆ, ಈ ಒಂದು ನಮಗೆ ಗ್ರಾಫ್ ಒಪ್ಟೈನ್ ಆಗ್ತಾ ಇದೆ. ದಿಸ್ ಗ್ರಾಫ್ ಈಸ್ ಒಪ್ಟೈನ್ಡ್ ಗ್ರಾಫ್ ಈಸ್ ಕಾಲ್ಡ್ ಮ್ಯಾಕ್ಸ್ವೆಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜೀಸ್. ಹಾಗಾದರೆ ಇದನ್ನು ನಾವು ಮ್ಯಾಕ್ಸ್ವೆಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜೀಸ್ ಅಂತ ಕರೆದಿದ್ದೀವಿ ಸ್ಟೂಡೆಂಟ್ಸ್. ಯಾವುದು? ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ ವರ್ಸಸ್ ಕೈನೆಟಿಕ್ ಎನರ್ಜಿ ಗ್ರಾಫ್ನ ಫ್ಲಾಟ್ ಮಾಡ್ತಕ್ಕಂಥದ್ದನ್ನೇ ಮ್ಯಾಕ್ಸ್ವೆಲ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜೀಸ್. ಓಕೆ, ಈ ಸ್ಟೂಡೆಂಟ್ಸ್ ಈ ಒಂದು ಗ್ರಾಫ್ನಲ್ಲಿ ನೋಡಿ, T ಡಿಗ್ರಿ ಸೆಲ್ಸಿಯಸ್ಸು ಮತ್ತು T + 10 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಗ್ರಾಫ್ನ ಫ್ಲಾಟ್ ಮಾಡಿದೆ. ಸಪರೇಟ್ ಆಲ್ಟರ್ನೇಟ್ ಕರ್ವ್ ಅಂತಕ್ಕಂಥದ್ದು ಒಪ್ಟೈನ್ ಆಗಿದೆ T ಡಿಗ್ರಿ ಸೆಲ್ಸಿಯಸ್ಸು ಮತ್ತು T + 10 ಡಿಗ್ರಿ ಸೆಲ್ಸಿಯಸ್ಗೆ. ಈ ಒಂದು ಪೀಕ್ ಅಂತಕ್ಕಂಥದ್ದು ಏನಿದೆ ನೋಡಿ ಸ್ಟೂಡೆಂಟ್ಸು, T ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಇದೆ, T + 10 ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಇದೆ. ಹಾಗಾದರೆ ಈ ಮ್ಯಾಕ್ಸಿಮಮ್ ಪೀಕನ್ನು ನಾವೇನಂತ ಕರಿತೀವಿ? ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂತ ಕರೆದಿದ್ದೀವಿ. ದ ಪೀಕ್ ಆಫ್ ದ ಕರ್ವ್ ರೆಪ್ರೆಸೆಂಟ್ಸ್ ದ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ದ ಮ್ಯಾಕ್ಸಿಮಮ್ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್. ಹಾಗಾದರೆ ಈ ಒಂದು ಪೀಕಲ್ಲಿ ನಾವು ಮ್ಯಾಕ್ಸಿಮಮ್ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ನ ನಾವು ನೋಡ್ಬೋದಾಗಿದೆ. ಹಾಗಾಗಿ ಮ್ಯಾಕ್ಸಿಮಮ್ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪೀಕ್ನೇ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂತ ಕರೆದಿದ್ದೀವಿ. ಹಾಗಾದರೆ ದಿಸ್ ಕ್ಯಾನ್ ರೆಪ್ರೆಸೆಂಟ್ಸ್ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ. ಹಾಗಾದರೆ 1 ಮಾರ್ಕ್ಸಿಗೆ ಏನಾದರೂ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ರೆ ಏನು ಬರೀತೀರಾ ಸ್ಟೂಡೆಂಟ್ಸ್? ದ ಪೀಕ್ ಆಫ್ ದ ಕರ್ವ್ ರೆಪ್ರೆಸೆಂಟ್ಸ್ ದ ಕೈನೆಟಿಕ್ ಎನರ್ಜಿ possessed by the maximum fraction of molecules and is called most probable kinetic energy. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೀವು ಈ ಗ್ರಾಫನ್ನು ಅಬ್ಸರ್ವ್ ಮಾಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ ವರ್ಸಸ್ ಕೈನೆಟಿಕ್ ಎನರ್ಜಿ ಗ್ರಾಫ್ನ ಫ್ಲಾಟ್ ಮಾಡಿದ್ದೀವಿ. ಒಂದು ಕರ್ವು T ಡಿಗ್ರಿ ಸೆಲ್ಸಿಯಸ್ಸು, ಅನದರ್ ಕರ್ವು T + 10 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು. ಓಕೆ, T ಡಿಗ್ರಿ ಸೆಲ್ಸಿಯಸ್ಗೆ ನಮಗೆ ನೋಡಿ ಈ ರೀತಿ ಬಂದಿದೆ, ಸರಿನಾ? ABCD ಅಂತಕ್ಕಂಥ ಸರ್ಫೇಸ್ ಏರಿಯಾ ಈ ಶೇಡೆಡ್ ಮಾಡಿರ್ತಕ್ಕಂಥದ್ದು. ಅದೇ T + 10 ಡಿಗ್ರಿ ಸೆಲ್ಸಿಯಸ್ಸಿಗೆ ತೊಗೊಂಡಾಗ ಏನು ಬಂದಿದೆ? ABEF ಅಂತಕ್ಕಂಥದ್ದು. ಇಷ್ಟು ಸರ್ಫೇಸ್ ಏರಿಯಾ ಸಿಗುತ್ತೆ ಸ್ಟೂಡೆಂಟ್ಸ್ T + 10 ಡಿಗ್ರಿ ಸೆಲ್ಸಿಯಸ್ಗೆ. ಅಂದರೆ ನೀವೇನು, ಇಫ್ ಎವರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್, 10 ಡಿಗ್ರಿ ಟೆಂಪರೇಚರ್ ರೈಸ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ಅಥವಾ ಟ್ರಿಪಲ್ ಆಗುತ್ತೆ ಅಂತ ಕೇಳ್ತಾರಲ್ಲ, ಜಸ್ಟಿಫೈ ಅಥವಾ ಶೋ ದಟ್ ಇಫ್ ಎವರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ದ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ಆರ್ ಟ್ರಿಪಲ್ಸ್ ಅಂತ ಕೇಳಿದಾಗ ಈ ಒಂದು ಗ್ರಾಫ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಫ್ ದ ಪಾಯಿಂಟ್ ಎ ರೆಪ್ರೆಸೆಂಟ್ಸ್ ಥ್ರೆಶ್ಹೋಲ್ಡ್ ಎನರ್ಜಿ, ಈ ಒಂದು ನಾವು ಪಾಯಿಂಟ್ ಎನ ನಾವು ಥ್ರೆಶ್ಹೋಲ್ಡ್ ಎನರ್ಜಿ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದೆ ಆದರೆ, ದ ಶೇಡೆಡ್ ಏರಿಯಾ ABCD ನೋಡಿ ಈ ರೀತಿ ಡಾರ್ಕ್ ಶೇಡೆಡ್ ಮಾಡಿರ್ತಕ್ಕಂಥ ಏರಿಯಾನ ABCD ಏರಿಯಾನ ಏನು ರೆಪ್ರೆಸೆಂಟ್ ಮಾಡುತ್ತೆ? ದ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವ್ ಎನರ್ಜಿ ಗ್ರೇಟರ್ ದೆನ್ ಥ್ರೆಶ್ಹೋಲ್ಡ್ ವ್ಯಾಲ್ಯೂ. ಹಾಗಾದರೆ ಇದು ಥ್ರೆಶ್ಹೋಲ್ಡ್ ವ್ಯಾಲ್ಯೂಗಿನ ಏನಾಗಿದೆ? ತುಂಬ ಜಾಸ್ತಿ ಇದೆ ಅಂತಕ್ಕಂಥದ್ದು. ಓಕೆ, ವೆನ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸ್ಡ್, ಟೆಂಪರೇಚರ್ನ ನಾವು ಎಷ್ಟಕ್ಕೆ ಇನ್ಕ್ರೀಸ್ ಮಾಡೋಣ? T + 10 ಡಿಗ್ರಿ ಸೆಲ್ಸಿಯಸ್ಗೆ ಇನ್ಕ್ರೀಸ್ ಮಾಡೋಣ. ನೋಡಿ, ದ ಸರ್ಫೇಸ್ ಏರಿಯಾ ABCD ಈಸ್ ಒಬ್ಟೈನ್ಡ್ ಫ್ರಮ್ T ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ಅದೇ T + 10 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಟೆಂಪ್ರೇಚರ್ನ ರೈಸ್ ಮಾಡಿದಾಗ, 10 ಡಿಗ್ರಿ ರೈಸ್ ಮಾಡಿದಾಗ, ಓಕೆ, ವೆನ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸ್ಡ್, ಓಕೆ,
to T plus 10 degree Celsius, the curve shifts as shown in the figure. ನೋಡಿ ಈ ಕರ್ವ್ ಅಂತಕ್ಕಂಥ ಶಿಫ್ಟ್ ಆಗುತ್ತೆ, ಈ ರೀತಿ ಒಪ್ಟೇನ್ ಆಗ್ತಾ ಇದೆ ಕರ್ವ್ ಅಂತಕ್ಕಂಥದ್ದು. Now the fraction of molecules kinetic energy ಗ್ರೇಟರ್ ದೆನ್ ಥ್ರೆಶೋಲ್ಡ್ ವ್ಯಾಲ್ಯೂ. ಹಾಗಾದರೆ ಇದು ಕೂಡ ಥ್ರೆಶೋಲ್ಡ್ ವ್ಯಾಲ್ಯೂಗಿಂತ ಕೈನೆಟಿಕ್ ಎನರ್ಜಿ ಏನಾಗಿದೆ, ಜಾಸ್ತಿ ಇದೆ. ಓಕೆ, ಇಲ್ಲಿ ನಿಮಗೆ ರೆಪ್ರೆಸೆಂಟೆಡ್ ಬೈ ದ ಶೇಡೆಡ್ ಏರಿಯಾ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ ಸ್ಟೂಡೆಂಟ್ಸ್, ಎ ಬಿ ಇ ಎಫ್ ಅಂತಕ್ಕಂಥ, ಓಕೆ, ಎ ಬಿ ಇ ಎಫ್ ಅಂತಕ್ಕಂಥ ಈ ಶೇಡೆಡ್ ಏರಿಯಾನ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಈಸ್ ಆಲ್ಮೋಸ್ಟ್ ಡಬಲ್ ದೆನ್ ದ ಏರಿಯಾ ಎ ಬಿ ಸಿ ಡಿ. ಹಾಗಾದರೆ ಈ ಎ ಬಿ ಸಿ ಡಿಗೆ ಕಂಪೇರ್ ಮಾಡಿದ್ರೆ ಈ ಎ ಬಿ ಇ ಎಫ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ಏನಾಗಿದೆ ಸ್ಟೂಡೆಂಟ್ಸ್, ಡಬಲ್ ಇದೆ. ಓಕೆ, ಡಬಲ್ ದೆನ್ ದ ಏರಿಯಾ ಎ ಬಿ ಸಿ ಡಿ. ದಸ್ ದ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ರಿಯಾಕ್ಷನ್ with increase in temperature is mainly due to increase in the number of effective collision. ಹಾಗಾದರೆ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಎಫೆಕ್ಟಿವ್ ಕೊಲಿಷನ್ನು ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ಕೊಲಿಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸಾಗಿ ಕನ್ವರ್ಟ್ ಆಗುತ್ತೆ ಮತ್ತು ರಿಯಾಕ್ಷನ್ ತುಂಬ ಫಾಸ್ಟಾಗಿ ನಡೆಯುತ್ತೆ. ರೇಟ್ ಆಫ್ ದ ರಿಯಾಕ್ಷನ್ನು ಕೂಡ ಡಬಲ್ ಆದರೂ ಆಗ್ಬೋದು, ಟ್ರಿಪಲ್ ಆದರೂ ಆಗ್ಬೋದು ಸ್ಟೂಡೆಂಟ್ಸ್. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ Arrhenius equation. Is very important in equation in your examination students. Write Arrhenius equation and explain it terms ಅಂತ ಕೇಳ್ತಾರೆ. What do you mean by Arrhenius equation? ಹಾಗಾದ್ರೆ Arrhenius equation ಅಂದ್ರೆ ಏನು? The equation that gives the relationship among the rate constant, temperature, energy of activation and collision frequency is known as Arrhenius equation. ಅರ್ಥ ಆಗ್ತಿದೆಯಾ ಹಾಗಾದರೆ ಸ್ಟೂಡೆಂಟ್ಸ್? ವಾಟ್ ಯು ಮೀನ್ ಬೈ Arrhenius equation? The equation that gives the relationship among the rate constant K, temperature T, energy of activation EA and collision frequency is known as Arrhenius equation. ಈ collision frequency ನಾವು ಲೇಟರ್ ಆನ್ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ರೈಟ್ Arrhenius equation ಅಂತ ಕೇಳ್ತಾರೆ. ಏನಾಗಾದರೆ Arrhenius equation ಅಂದರೆ K is equal to AE whole to the power of minus EA by RT. Once again, K is equal to AE whole to the power of minus EA by RT. This is Arrhenius equation. Explain it terms ಅಂತ ಕೇಳಿದಾಗ, where K is the rate constant, A is the Arrhenius factor. ನೀವು ಬೇಕಾದ್ರೆ E ಅಂತ ಕೇಳ್ಬೋದು. E ಅಂತಕ್ಕಂಥದ್ದು ನೆಪಿಯರ್ ಬೇಸ್ ಅಂತ ಬರಿಬೋದು ಸ್ಟೂಡೆಂಟ್ಸ್. EA is the activation energy or energy of activation. R is the gas constant. T is the temperature in Kelvin. ಹಾಗಾದರೆ ಅಕಾರ್ಡಿಂಗ್ ಟು Arrhenius equation, Arrhenius ತಗೊಂಡಾಗ ದ ರೇಟ್ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು, ದ ರೇಟ್ ಕಾನ್ಸ್ಟೆಂಟ್ K ಆಫ್ ಎ ರಿಯಾಕ್ಷನ್ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆ್ಯಂಡ್ ಆಕ್ಟಿವೇಶನ್ ಎನರ್ಜಿ. ಓಕೆ, ಇದನ್ನು ನಾವು Arrhenius equation ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ ಇನ್ ಯುವರ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್.